ನಿಮ್ಮ ಊರಲ್ಲಿ ಹೇಗೆ ನನಗೆ ಗೊತ್ತಿಲ್ಲ, ನಿಮ್ಮ ಕಂಟ್ರಿನಲ್ಲಿ. ನಮ್ಮ ಇಂಡಿಯಾನಲ್ಲಿ ಒಂದು ಮಗುನ ಒಂದು ಸ್ಕೂಲಿಗೆ ಹಾಕಬೇಕು ಅಂತಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಚರ್ಚೆ. ಇವಳೊಂದು ಸ್ಕೂಲಲ್ಲಿ ಹಾಕಬೇಕು ಅಂತ ಹೇಳ್ತಾಳೆ, ನೀವು ಒಪ್ಪಲ್ಲ. ನೀವು ಹಾಕಬೇಕು ಅಂತ ಅನ್ನೋ ಸ್ಕೂಲಿಗೆ ನಿಮ್ಮ ವೈಫ್ ಒಪ್ಪಲ್ಲ. ಇಲ್ಲಿ ಎರಡಿದೆ, ಒಂದು ಪ್ರಾಕ್ಟಿಕಾಲಿಟಿ ಪ್ರಾಬ್ಲಮ್ಮು, ಇನ್ನೊಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಮು. ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಬೇಕು ಅಂತಾರೆ ಅವರು, ಅದಕ್ಕೆ ಡೊನೇಷನ್ನೇ 10 ಲಕ್ಷ ಕೊಡಬೇಕು. LKGಗೆ LKG ಹಾಕಬೇಕು ಅಂದ್ರೆ 5 ಲಕ್ಷ 10 ಲಕ್ಷ ಡೊನೇಷನ್ನು. ಸೊ ಯಾವ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಮಲ್ಟಿಪ್ಲಿಸಿಟಿ ಬರುತ್ತೆ, ಮಲ್ಟಿಪಲ್ ಆರ್ಗ್ಯುಮೆಂಟ್ಸು. 4 ಸ್ಕೂಲ್ 5 ಸ್ಕೂಲ್ ಯೋಚನೆ ಬರುತ್ತೆ ನಿಮಗೆ. ಈ 4 ಸ್ಕೂಲ್ 5 ಸ್ಕೂಲಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಪೆಂಡುಲಮ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಚಾರ್ಟ್ಗಳು ಅಂತ ಹೇಳ್ತೀವಿ, ಮಲ್ಟಿಪಲ್ ಚಾರ್ಟ್ಸ್. ಎರಡೇ ಎರಡು ವಿಚಾರ, 1 2 ಡ್ಯುಯಾಲಿಟಿ ಇರುತ್ತೆ, ಪೋಲಾರಿಟಿ. ಅದಕ್ಕೆ ಇದನ್ನು ಉಪಯೋಗಿಸ್ಬೋದು. ಮಲ್ಟಿಪಲ್ ವಿಚಾರಗಳು, ಡೌಟ್ಗಳು, ಕನ್ಫ್ಯೂಷನ್ಸು, ಅದನ್ನು ತೀರ್ಮಾನ ಮಾಡೋದಕ್ಕೆ ಇದನ್ನು ಮಾಡ್ಬೋದು. ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ, ಇಲ್ಲಿ ಇಂಡಿಯಾಲಿ ಬ್ಯಾನ್ ಆಗಿದೆ. ಯಾವ ಲಿಂಗ ಅಂತ ಕಂಡುಹಿಡಿಯೋಕ್ಕೆ ಬಿಡಲ್ಲ, ಸ್ಕ್ಯಾನ್ ಮಾಡೋಕ್ಕೆ ಬಿಡಲ್ಲ ಇಂಡಿಯಾಲಿ. ನಿಮ್ಮ ಕಂಟ್ರಿಲಿ ಹೆಂಗೋ ಗೊತ್ತಿಲ್ಲ. ಆದರೆ ಈ ಪೆಂಡುಲಮನ್ನು ಉಪಯೋಗಿಸಿ ಅದು ಗಂಡ ಹೆಣ್ಣ ಕಂಡುಹಿಡಿಬೋದು. ಈ ಟರೆಟ್ ಕಾರ್ಡ್ಗಳನ್ನು ಉಪಯೋಗಿಸ್ತಾರೆ. ಟರೆಟ್ ಕಾರ್ಡ್ಸ್ ನೋಡಿರ್ಬೋದು ನೀವು. ಅದರಲ್ಲಿ ಒಂದೊಂದು ಥರ ಚಿತ್ರಗಳಿರುತ್ತೆ, ಆ ಚಿತ್ರಕ್ಕೆ ಒಂದೊಂದು ಮೀನಿಂಗ್ ಇರುತ್ತೆ. 2-3 ಚಿತ್ರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿಮಗೆ ಗೊತ್ತಿಲ್ಲ. ಈ ಗಿಣಿ ಜೋಸ್ಯ ಅಂತ ಕೇಳಿರ್ಬೋದು ನೀವು. 4-5 ಇದನ್ನು ಇಟ್ಟಿರ್ತಾರೆ, 10-15 ಇದನ್ನು ಇಟ್ಟಿರ್ತಾರೆ. ಗಿಣಿ ಹೊರಗಡೆ ಬಂದು ಒಂದನ್ನು ತೆಗೆದುಕೊಡುತ್ತೆ. ಅದರಲ್ಲಿ ದೇವ್ರ ಫೋಟೋ ಇರುತ್ತೆ, ಮಕ್ಕಳ ಫೋಟೋ ಏನೋ ಇರುತ್ತೆ, ಅದಕ್ಕೆ ಅರ್ಥಗಳಿರುತ್ತೆ, ಅದನ್ನು ಓದ್ತಾರೆ. ಆ ಕೆಲಸವನ್ನು ಈ ಪೆಂಡುಲಮ್ ಮಾಡುತ್ತೆ, ಟರೆಟ್ ಕಾರ್ಡ್. ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆ ಒಳಗಡೆ ಅಥವಾ ನಿಮ್ಮ ಮನೆ ಸುತ್ತ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಅದು ಹೇಗೆ ಅಂತ ಅನ್ನೋದನ್ನು ನಾಳೆ ಹೇಳ್ಕೊಡ್ತೀನಿ ನಾನು. ಈ ಮನೆಯಲ್ಲಿ ಸಾಧಾರಣ ಎಲ್ಲರ ಮನೆ ನಡೆಯುತ್ತೆ. ಆಫೀಸಿಗೆ ಹೋಗಬೇಕಾದ್ರೆ ಅಥವಾ ಹೊರಗಡೆ ಹೋಗಬೇಕಾದ್ರೆ ಕಾರ್ ಕೀ ಹುಡುಕ್ತೀವಿ. ಕಾರ್ ಕೀನ ಎಲ್ಲರೂ ಹುಡುಕ್ತಾರೆ ಸಾಧಾರಣ. ಕಣ್ಣೆದುರುಗಡೆ ಇದ್ದರೂ ಕೂಡ ಕಾಣಲ್ಲ. ಆ ಥರ ಕೆಲವು ವಸ್ತುಗಳನ್ನು ಎಲ್ಲೋ ಇಟ್ಟುಬಿಡ್ತೀವಿ, ಅದು ಕಳೆದಿರಲ್ಲ, ಆದರೆ ಕಾಣಲ್ಲ. ಎಲ್ಲೆಲ್ಲಿ ಇಟ್ಟಿದ್ದೆ ಅಂತ ಯೋಚನೆ ಮಾಡಿದಾಗ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ನೀವು ಏನೇನು ಮಾಡಿದ್ರಿ 5-6 ಘಟನೆಗಳು, ಕೈಯಲ್ಲಿ ಕೀ ಇಟ್ಟಿರೋ ಘಟನೆಗಳು ಎಲ್ಲೋ ಕೀ ಇಟ್ಬಿಡ್ತೀರಾ, ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಆ ಮಲ್ಟಿಪಲ್ ಚಾರ್ಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಮನೆ ಕೀ ಅಥವಾ ಕಾರ್ ಕೀ ಅಥವಾ ಮನೆಗೆ ಸಂಬಂಧಪಟ್ಟಿದ್ದ ವಿಚಾರ ಏನಾದ್ರು ಕಳೆದೋಗಿದ್ದರೆ ಅದನ್ನು ಕಂಡುಹಿಡಿಯೋಕ್ಕೆ ಇದನ್ನು ಉಪಯೋಗಿಸ್ಬೋದು. ದೇಹದಲ್ಲಿ ಚಕ್ರಗಳು, ಎನರ್ಜಿ ಸೆಂಟರ್ಸ್, ಆ ಚಕ್ರಗಳು ಏರ್ಪೇರಾಯಿತು ಅಂದರೆ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಮೆಂಟಲ್ ಫಿಸಿಕಲ್ ಲೆವೆಲ್ ಪ್ರಾಬ್ಲಮ್. ಯಾವ ಚಕ್ರ ಎನರ್ಜಿ ಡೆಫಿಸಿಟ್ ಇದೆ ಕಂಡುಹಿಡಿಬೋದು. ಕ್ರಿಸ್ಟಲ್ ಮೂಲಕವಾಗಿ, ಜೆಮ್ಸ್ ಮೂಲಕವಾಗಿ ಎನರ್ಜಿಯನ್ನು ನೀವು ಪಾಸ್ ಮಾಡ್ಬೋದು. ನಿಮ್ಮ ದೇಹದಿಂದ ಆತ್ಮಶಕ್ತಿ ಏನಿತ್ತು ಅದನ್ನು ಪಾಸ್ ಮಾಡ್ಬೋದು. ಅದು ಈ ಪೆಂಡುಲಮಿಂದ ಉಪಯೋಗಕ್ಕೆ ಬರುತ್ತೆ. ಈ ಪೆಂಡುಲಮ್ಗೂ ಕ್ರಿಶ್ಚಿಯನ್ಸಲ್ಲಿ ಏಂಜಲ್ಸ್, ಆರ್ಚ್ ಏಂಜಲ್ಸ್ ಕೇಳಿರ್ಬೋದು ನೀವು. ದೇವತೆಗಳು, ಮಾರ್ಗದರ್ಶಿಗಳು, ಇವರುಗಳೆಲ್ಲ ನಮ್ಮ ಸುತ್ತ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಕೂಡ ದೇವತೆಗಳು ಇದ್ದಾರೆ. ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಒಂದು ಹೋಮ ಮಾಡ್ತೀರಾ, ನಾವೆಲ್ಲ ದೇವರನ್ನು ಕರಿತೀವಿ, ಎಲ್ಲ ದೇವತೆಗಳನ್ನು ಕರಿತೀವಿ. ಆ ಹೋಮದಲ್ಲಿ ನೋಡಿ ಎಲ್ಲ ಪ್ಲಾನೆಟ್ಸನ್ನು ಇಟ್ಟಿರ್ತೀವಿ.
ಹಾಗೆ ನಮಗೆ 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 ಮೀರಿದ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಿದೆ, ನಮ್ಮನ್ನು ಗೈಡ್ ಮಾಡ್ತಿದೆ. ಆ ಗೈಡ್ಗಳನ್ನು, ಆ ಆರ್ಚೇಂಜಲ್ಸನ್ನು ಕರೆಯೋದಕ್ಕೆ ಈ ಪೆಂಡುಲಮನ್ನು ಉಪಯೋಗಿಸ್ತೀವಿ. ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು. ಮಲ್ಟಿಪಲ್ ಡೆಸಿಷನ್ಸು ಎಲ್ಲನೇ ಸರಿಯಾಗಿರುತ್ತೆ, ಆದರೆ ದಿ ಬೆಸ್ಟ್ ಯಾವುದು? ಈಗ 5 ಹುಡುಗಿ ಬರುತ್ತೆ ಜಾತಕ, 5 ಹುಡುಗಿ ಓಕೆ, 5 ಹುಡುಗಿನೂ ಓಕೆ, ಆದರೆ 5 ಹುಡುಗಿ ಮಾಡ್ಕೊಳ್ಳೋಕೆ ಸಾಧ್ಯವೇ? ಒಬ್ಬಳನ್ನ ಮಾಡ್ಕೊಂಡ್ರೇ ಸಂಸಾರ ಮಾಡೋದು ಕಷ್ಟ, ಇನ್ನು 5 ಜನನ ಎಲ್ಲಿ ಮಾಡ್ಕೊಳ್ಳೋದು? ಸೊ ಒಂದು ಹುಡುಗಿನ ಸೆಲೆಕ್ಟ್ ಮಾಡಬೇಕು. ಆವಾಗ ಈ ಪೆಂಡುಲಮ್ ಹೆಲ್ಪ್ ಮಾಡುತ್ತೆ. ನಿಮ್ಮ ಪೆಟ್ಟುಗಳು ಕಳೆದೋಗುತ್ತೆ, ಮನೆಯಿಂದ ಹೊಟ್ಟೋಗಿರುತ್ತೆ, ಬೀದಿಲಿ ಬಿಚ್ಚಿಬಿಟ್ಟಿರ್ತೀರಾ, ಅದೆಲ್ಲ ಅಲ್ಲಿ ಸುತ್ಕೊಂಡು ಹೊಟ್ಟೋಗುತ್ತೆ. ಅದನ್ನು ಕಂಡುಹಿಡಿಬೋದು. ನಿಮ್ಮ ಮನೆ ಕೆಲಸಗಾರ್ತಿ ನಿಮ್ಮ ಮನೆ ಪದಾರ್ಥನ ಕದ್ದು ಬಿಡ್ತಾಳೆ. ನಿಮ್ಮೂರಲ್ಲಿ ಇದ್ದಾರೆ ಇಲ್ವೋ ಗೊತ್ತಿಲ್ಲ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮನೆ ಕೆಲಸ ಮಾಡೋಕ್ಕೆ ಬರ್ತಾರೆ ಹೌಸ್ ಮೈಟ್ಸ್, ಕದ್ದು ಬಿಡ್ತಾರೆ, ಕಂಡುಹಿಡಿಬೋದು. ಈ ಸೀರೆ ನಿಮ್ಮ ವೈಫು ಕರ್ಕೊಂಡು ಹೋಗ್ತೀರಾ ಎಲ್ಲಿ ಅಂಗಡಿಗೆ, ಹೆಂಗಸರು ಸೀರೆಯನ್ನು ಅಂಗಡಿಯಲ್ಲಿ ತೆಗೆದಾಕಿದಷ್ಟು ಬೇರೆ ಯಾರೂ ತೆಗೆಯಲ್ಲ, ಅಷ್ಟು ಸೀರೆ ತೆಗಿತಾರೆ. ಕೊನೆಯ ಒಂದು ಕಳಪೆ ಸೀರೆನ ಹೊತ್ಕೊಂಡ್ಬರ್ತಾರೆ. ನೀವು ಹೇಳ್ತೀರಿ ಅವರಿಗೆ ಚೆನ್ನಾಗಿದೆ ತಗೊಳ್ಳೆ, ಎಲ್ಲ ಸೀರೆ ಕಿತ್ತಾಕ್ತಾರೆ. ಕೊನೆಗೆ ಯಾವುದೊಂದು ಕಣ್ಣಿಗೆ ಚೆನ್ನಾಗಿವೇ ಇಲ್ಲ ಆ ಸೀರೆ ಹೊತ್ಕೊಂಡ್ಬರ್ತಾರೆ. ಅಂಥ ಟೈಮಲ್ಲಿ ಜಗಳ ಇಲ್ಲದೆ ಕರೆಕ್ಟ್ ಡೆಸಿಷನ್ ತೊಗೊಳಕ್ಕೆ ಈ ಪೆಂಡುಲಮ್ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಯಾವುದೇ ಒಂದು ವಿಚಾರದಲ್ಲಿ ಡ್ಯುಯಾಲಿಟಿ ಬರುತ್ತೆ ನೋಡಿ, ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ನೋಡಿ, ಅಲ್ಲಿ ಪೆಂಡುಲಮನ್ನು ಉಪಯೋಗಿಸ್ಬೋದು. ಇದು ನಮ್ಮ ದಿನನಿತ್ಯ ಜೀವನಕ್ಕೆ ಹೇಗೆ ಇದು ಬೆಳೆಸ್ಬೋದು ಅಂತ ಅನ್ನೋದನ್ನು ಈಗ ನಿಮಗೆ ಹೇಳಿದ್ದೀನಿ. ಇದಲ್ಲದೇ ದೊಡ್ಡ ದೊಡ್ಡ ಕೆಲಸಗಳು ಎರ್ತ್ಕ್ವೇಕ್ ಬರುತ್ತೆ. ಆ ಎರ್ತ್ಕ್ವೇಕು ಎಷ್ಟು ಡಿಗ್ರಿನಲ್ಲಿ ಎಷ್ಟು ಡ್ಯಾಮೇಜಸನ್ನು ಮಾಡುತ್ತೆ ಅಂತ ಅನ್ನೋದನ್ನು ಕಂಡುಹಿಡಿದು ಹೇಳುತ್ತೆ. ಇದು ಕ್ಲಾಕು ಅದೆಲ್ಲ ನಮಗೆ ಬೇಕಾಗಿದೆಯೋ ಇಲ್ವೋ? ಮತ್ತು ಈ ಅಮ್ಯೂಸ್ಮೆಂಟ್ ಪಾರ್ಕಿಗಳಿಗೆಲ್ಲ ಹೋಗಿರ್ತೀರ ನೀವು, ಅಲ್ಲಿ ಲೆಫ್ಟಿಂದ ರೈಟು, ರೈಟಿಂದ ಲೆಫ್ಟು ಒಂದು ಇದು ಉಯ್ಯಾಲೆ ಥರ ಆಡುತ್ತೆ. ದಟ್ ಈಸ್ ಆಲ್ಸೋ ಪೆಂಡುಲಮ್ ಇದರಲ್ಲೇ ಮಾಡಿರೋದು ಅದನ್ನು.